Audio Jungle. Audio Jungle. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ. ನಾವು ಇವತ್ತು ಮತ್ತೊಂದು ಲಾಗ್ ಜೊತೆ ನಿಮ್ಮ ಮುಂದೆ ಬಂದೀವಿ ರೀ. ಅದು ಯಾವ ಲಾಗ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ಈ ಲಾಗ ಸ್ವಲ್ಪ ನಮ್ಗೆ ಸ್ಯಾಡ್ ಐತ್ರಿ, ಯಾಕಂದರೆ ಟರ್ನಿಂಗ್ ಪಾಯಿಂಟ್ ಐತಿ. ಏನಂತ ಹೇಳಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಗೊತ್ತಾಗ್ತೈತೆ ರೀ. ಈ ಲಾಗ್ ನಿಮ್ಗೆ ಇಷ್ಟ ಆಗ್ಬೇಕಂದ್ರೆ ಕಂಟಿನ್ಯೂ ನೀವು ನೋಡಬೇಕು. ಎಂಡ್ವರೆಗೆ ನೋಡ್ರೆ ನಿಮ್ಗೆ ಅರ್ಥ ಆಗ್ತೈತಿ ಯಾಕೆ ಈ ವಿಡಿಯೋ ಈ ಥರ ಮಾಡಿದ್ದೇನೆ ಅಂತೇಳಿ. ಬರ್ರಿ ಹಂಗಿದ್ರೆ ನೋಡ್ಕೊಂಡು ಬರೋನು. ಫಸ್ಟ್ ಪ್ರಿಪ್ರೇಷನಿಂದ ಹಿಡ್ಕೊಂಡು ಎಂಡ್ವರೆಗೆ ತೋರಿಸ್ತೇನೆ ಬರ್ರಿ. ಟ್ರಂಕ್ ಒಳಗೆಲ್ಲ ಕ್ವಾರ್ಟರ್ಸಾಗಿನೂ ಸಾಮಾನು ಪ್ಯಾಕ್ ಮಾಡಿಟ್ಟು ನೋಡ್ರಿ. ಪಾರ್ಸಲ್ ಕಳಿಸ್ಬೇಕು ಅವನಿಗೆ. ಹೀಗಾಗಿ ಎಲ್ಲ ಪ್ಯಾಕಿಂಗ್ ಆಯಿತು. ಪ್ಯಾಕ್ ಮಾಡುವಾಗ ವಿಡಿಯೋ ಮಾಡ್ಬೇಕಣ್ಣಿ, ಒಬ್ಬರೇ ಮಾಡೋದು ಒಬ್ಬರೇ ವಿಡಿಯೋ ತೆಗಿದಾನಂತಲೇ ಆಗಲಿಲ್ಲ. ನೆಕ್ಸ್ಟ್ ಪ್ಯಾಕಿಂಗ್ ಆಗೋದಕ್ಕಂದ್ರೆ ಗಾಡಿ ಬಂತ್ರಿ. ಇನ್ನೆಲ್ಲ ಟ್ರಂಕ್ ಹತ್ರ ಆಗಿಟ್ಟು ಪಾರ್ಸಲ್ ಕಳಿಸ್ಬೇಕು ನೋಡ್ರಿ. ನಾವು ಫ್ಲೈಟ್ ಟಿಕೆಟ್ ಮಾಡಿದ್ವಿ, ಹೀಗಾಗಿ ಟ್ರಂಕ್ಗಳೆಲ್ಲ ಅದ್ರಾಗ ಪ್ಯಾಕ್ ಮಾಡಿ ಪಾರ್ಸಲ್ ಹಾಕಿದ್ವು. ಡೈರೆಕ್ಟ್ ಊರಿಗೆ ಬಂದು ರೀಚ್ ಆಗ್ತಾವ ಅಂಥೇಳಿ ನಾವು ಹೋಗುವಾಗ ಒಂದೆರಡು ಬ್ಯಾಗ್ ತೊಗೊಂಡು ಹೋದ್ರೆ ಆಯ್ತಂತ. ಹೀಗಾಗಿ ಇವತ್ತು ಪಾರ್ಸಲ್ ಕಳ್ಸಾತ ನೋಡ್ರಿ. ಇದು ಕಳ್ಸಿದಿಂದ 2 ದಿನಕ್ಕೆ ನಮ್ಮ ಫ್ಲೈಟ್ ಐತಿ. ಅದಾದ್ಮೇಲೆ ಊರಿಗೆ ಹೋಗ್ಬೇಕ್ರಿ. ಮನಿಗೆ ಐ ಟೈಮ್ ನೋಡಿದ ಕೂಡಲೇ ತೊಗೋಬೇಕು ಅನಿಸೈತ್ರಿ. ಆದರೆ ಹಿಂಗೆ ಪಾರ್ಸಲ್ ಕಳ್ಸುವಾಗ ಗೊತ್ತಾಗೋದು ಎಷ್ಟು ತ್ರಾಸ ಐತಂತ. ಎಷ್ಟು ಬಾಕ್ಸ್ ತುಂಬಿರೂ ಸಾಮಾನು ಹಿಡಿಸ್ಲಿಲ್ಲ, ಅಷ್ಟಾಗಿದ್ದು. ಟೋಟಲ್ ಎಷ್ಟು ಬಾಕ್ಸ್ ಆಗಿದ್ದು ನೋಡ್ರಿ ಸಾಮಾನು. ಅದ್ರೊಳಗೆ ನೋಡೋಕೆ ಸ್ವಲ್ಪ ಅನಿಸ್ತಾವೆ, ಆದ್ರೆ ಓಪನ್ ಮಾಡಿದಾಗ ಗೊತ್ತಾಗೋದು ಎಷ್ಟು ಅದಾವ ಅಂತ. ಹೀಗಾಗಿ ಎಲ್ಲ ಪಾರ್ಸಲ್ ಮುಗೀತು. ಇನ್ನು ನೆಕ್ಸ್ಟ್ 2 ಬ್ಯಾಗ್ ಅಷ್ಟೇ ಉಳಿದಿದ್ದು. ನಮಗೆ 2 ದಿನಕ್ಕೆ ಎಷ್ಟು ಬಟ್ಟೆ ಬೇಕಿನ್ನು ಅಷ್ಟು ಇಟ್ಕೊಂಡು ಉಳ್ಕಿದ್ದೆಲ್ಲ ಪಾರ್ಸಲ್ ಕಳಿಸಿದ್ವಿ ರೀ. ಹೀಗಾಗಿ ಎಲ್ಲ ಬಾಕ್ಸ್ ಎಲ್ಲ ಪ್ಯಾಕ್ ಅದು, ಇನ್ನೇನು ಚಿಂತಿಲ್ಲ. ಡೈರೆಕ್ಟ್ ಫ್ಲೈಟ್ ಹತ್ತದೊಂದು ಬಾಕಿ ಉಳಿದಿತ್ತು. ಇದೆಲ್ಲ ಕಳ್ಸೋದು ನೋಡ್ಬೇಕಂದ್ರೆ ಆಲ್ರೆಡಿ ಕಣ್ಣೊಳಗೆ ನೀರು ಬರತ್ತಿದ್ದು. ಯಾಕಂದರೆ 2 ವರ್ಷ ಹೆಂಗೆ ಕಳೀತೋ ಗೊತ್ತಾಗಲಿಲ್ಲ ಕ್ವಾರ್ಟರ್ಸ್ ಒಳಗೆ. ಹೀಗಾಗಿ ಇನ್ನು ಮನೆಗೆ ಹೋಗ್ಬೇಕು ಅನ್ನೋದೊಂದು ಖುಷಿ ಜೊತೆ ಕ್ವಾರ್ಟರ್ಸ್ ಖಾಲಿ ಮಾಡ್ಬೇಕನ್ನೋ ಫೀಲನ್ನು ಆಗತ್ತಿತ್ತು ರೀ. ಈ ಬಾಕ್ಸ್ ಹೆಂಗೆ ತುಂಬೈತಿ ಹಂಗೆ ನನ್ನ ಮೈಂಡ್ ಒಳಗೂ ಮೆಮೊರಿನೂ ಅಷ್ಟೇ ತುಂಬೈತ್ರಿ. 2 ವರ್ಷದ್ದೆಲ್ಲ ಇಲ್ಲಿದೆ. ಎಷ್ಟು ಖುಷಿಪಟ್ಟು, ಎಷ್ಟು ಎಂಜಾಯ್ ಮಾಡಿದ್ದು, ಎಷ್ಟು ದುಃಖ ಆಯಿತು ಎಲ್ಲನೂ ಪಾರ್ಸಲ್ ತೊಗೊಂಡು ಹೊಂಟೀನಿ ರೀ. ಯಾಕಂದರೆ ಯಾವತ್ತೂ ಮರಿದಿಲ್ಲ ಈ ಥರ ಕ್ವಾರ್ಟರ್ಸ್ ಒಳಗಿದ್ದಿದ್ದ ಎಂಜಾಯ್ಮೆಂಟ. ಎಷ್ಟು ಜನ ಫೌಜಿ ಹೆಂಡ್ತಿ ಇಲ್ಲ ಅವ್ರಿಗೆಲ್ಲ ಈ ಫೀಲ್ ಆಗಿರ್ತೈತಿ. ಯಾಕಂದರೆ ಕ್ವಾರ್ಟರ್ಸಿಗೆ ಹೋಗ್ಬೇಕಂದ್ರೆ ಇರೋ ಖುಷಿ ವಾಪಸ್ ಅಲ್ಲಿಂದ ಬರ್ಬೇಕಂದ್ರೆ ಇರೋದಿಲ್ಲ. ಯಾಕಂದರೆ ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತೈತಿ ರೀ. पूरे क्वार्टर का खाली का वीडियो बना। अच्छा इधर का बनाओ। अच्छा आजा ये लगाएगी ना फैमिली क्वार्टर छोड़ के जाना। हाँ ಈ ಥರ ಸಪೋರ್ಟಿವ್ ಫ್ಯಾಮಿಲಿ ನಂಗೆ ಎಲ್ಲಿ ಸಿಗ್ಬೇಕು ರೀ. ಕ್ವಾರ್ಟರ್ಸ್ ಒಳಗೆ ಒಂಥರ ನಾವು ಎಲ್ಲ ಎಷ್ಟು ಸಪೋರ್ಟಿವ್ ಇದ್ದು, ವಿಡಿಯೋ ಮಾಡಬೇಕಾದ್ರೂ ಸಪೋರ್ಟಿವ್ ಮಾಡ್ತಿದ್ರು. ಈ ಥರ ನಂಗೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಹೀಗಾಗಿ ಖಾಲಿ ಕ್ವಾರ್ಟರ್ಸ ಫುಲ್ ಇದ್ದಿದ್ದೊಮ್ಮೆ ವಿಡಿಯೋ ಮಾಡಿದ್ದಿದ್ವಿ, ಲಾಗ್ ಮಾಡಿದ್ವಿ. ಈ ಖಾಲಿ ಕ್ವಾರ್ಟರ್ಸ್ದೊಂದು ವಿಡಿಯೋ ಮಾಡಂತ ಹೇಳಿ ಅನ್ನಕತ್ರು. ಹಿಂಗಾಗಿ ತೋರ್ಸಾತೀನಿ ರೀ. ಹೀಗಾಗಿ ಎಲ್ಲ ಖಾಲಿ ಸಾಮಾನೆಲ್ಲ ತೆಗಿಯಂತಂದ್ರೆ ಫುಲ್ ಖಾಲಿ ಕ್ವಾರ್ಟರ್ಸ. ವಾಪಸ್ ನನಗೆ ಈ ಲೈಫ್ ನನಗೆ ಸಿಗೋದಿಲ್ಲ ಅಂತ ಗೊತ್ತೈತಿ. ಅದಕ್ಕೆ ಆ ನನಗೆ ಫೀಲ್ ಡೈಜೆಷನ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಹೀಗಾಗಿ ಮುಗೀತ್ರಿ. ಇದ ಲಾಸ್ಟ್ ನಮ್ದಿನ ಅಂದ್ರೆ ಕ್ವಾರ್ಟರ್ಸ್ ಒಳಗಿನ ಲಾಸ್ಟ್ ಲೈಫ್ ಹೊಂಟು ನೋಡ್ರಿ. ಹಿಂಗಾಗಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳೋನು. ಬಾಯ್ ಓಕೆ ಬಾಯ್. ಅಯ್ಯೋ ತ್ರಿಶೂಲ್ ಹಾಕತ್ಲ. ಅಲ್ಲಿಂದ ಏರ್ಪೋರ್ಟಿಗೆ ರೀಚ್ ಆದ ನೋಡ್ರಿ. ಅಲ್ಲಿ ನಾವು ಕ್ವಾರ್ಟರ್ಸ್ದಾಗ ಇದ್ದಾಗ ನಮ್ಮ ಮನೆ ಎದುರುಗಡೆ ಹುಡುಗಿ ಭಾಳ ಅಟ್ಯಾಚ್ಮೆಂಟ್ ಇತ್ತು. ಹೀಗಾಗಿ ನಾವು ಗಾಡಿ ಹತ್ತಿ ಮೂವ್ ಆಗ್ಬಿಡ್ದಂದ್ರೆ ಅಳಾಗ ಚಾಲೂ ಮಾಡಿದ್ರಿ ಪಾಪ. ಯಾಕೋ ಅದ ಬೇಜಾರಾಯಿತು. ಆಮೇಲೆ ವಿಡಿಯೋ ಕಾಲ್ ಮಾಡಿ ಹೇಳಿದ್ನಿ ಮತ್ತೆ ವಾಪಸ್ ಬರ್ತೇನಂತ ಅನ್ನದ್ಲಂದ್ರೆ ಸುಮ್ಮ ಆಯ್ತು ರೀ ಹುಡುಗಿ. ಅಲ್ಲಿಂದ ನಾವು ಈಗ ಏರ್ಪೋರ್ಟಿಗೆ ಬಂದು ಇಲ್ಲಿಂದ ಎಲ್ಲ ಲಗೇಜ್ ಎಲ್ಲ ಹಾಕ್ಬೇಕ್ರಿ.
ಹಾಗೆ ನಮ್ಮ ಸೀಟಿಗೆ ಹೋಗಿ ಕುಂದಿರ್ತು ನೋಡ್ರಿ. ಇನ್ನು ಫ್ಲೈಟ್ ಟೈಮ 2 ಅವರ್ ಇತ್ತು. ಅಲ್ಲಿವರೆಗೂ ವೇಟಿಂಗ್ ರೂಮ್ ಒಳಗೆ ಕುಂದ್ರದಿತ್ತು. ಹಾಗಾಗಿ ಬಂದು ಕುಂತು ನೋಡ್ರಿ ಇಲ್ಲಿ. ನೀತು ಏನಿತ್ತು ನೀತು ಛೀ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. 5 minutes. ಅಲ್ಲಿ ಕೊಟ್ಟೈತೆ ಫಸ್ಟ್ ಟೈಮ್ ಕರ್ಕೊಂಡು ಹೊಂಟಿದ್ರು ನೈಟ್ನಾಗ ಒಟ್ಟ ಹುಡುಕಲ್ರಿ. ಫಸ್ಟ್ ಟೈಮ್ ಅಂತ ಕಣತಪ್ಪ ಅಪ್ಪ ಅಂತ ಎಲ್ಲರೂ ಲಾವ್ ಮಾಡಕತ್ತ ಫಸ್ಟ್ ಟೈಮ್ ಹೊಂಟಾರ ಅಂತ ಅಂತಾರ. ಫಸ್ಟ್ ಟೈಮ್ ಅಲ್ಲಿ ಸೆಕೆಂಡ್ ಟೈಮ್ ಅನ್ನ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನನ್ನ ಮಗ ನೋಡ್ರಿ ಏನಂತಾನು ಫ್ಲೈಟ್ ಫಸ್ಟ್ ಟೈಮ್ ಅಂತ ಅವ್ರ ಪಪ್ಪ ಹೇಳತ್ತಾನ ಮಕ್ಕಳನ್ನ ಕರ್ಕೊಂಡು ಹೋಗೋದ. ಅದಕ್ಕೆ ಫಸ್ಟ್ ಟೈಮ್ ಅಂತ ಹೇಳ್ಬೇಡ ಪಪ್ಪ, ಸೆಕೆಂಡ್ ಟೈಮ್ ಅಂತ ಹೇಳು, ನಮಗೂ ಲಾಗ್ ಒಳಗೆ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ತಾನು. ಮದುವೆಗಿಂತ ಮುಂಚೆ ನಾವೆಲ್ಲ ಅಡ್ಡಾಡಿದವ್ರಿ ಫ್ಲೈಟ್ ಒಳಗೆ. ಆದ್ರೆ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಜಾಸ್ತಿ ಅಡ್ಡಾಡಲಿಲ್ಲ. ಹಿಂಗಾಗಿ ನಾವು ಅವ್ರ ಪಪ್ಪ ಮಕ್ಕಳದ್ದು ಫಸ್ಟ್ ಟೈಮ್ ಅಂತ ಹೇಳ್ತಾನು. ಹಂಗೆ ಹೇಳ್ಬೇಡ ಸೆಕೆಂಡ್ ಟೈಮ್ ಅಂತ ಹೇಳಂತಾರೆ ನೋಡ್ರಿ ಇವ್ರು. ಏರ್ಪೋರ್ಟ್ ಒಳಗೆ ಏನು ನೋಡಿದ್ದೆಲ್ಲ ಬೇಕಂತೇಳಿ ನನ್ನ ಮಗಳೊಬ್ಬಾಗ ಬಿಡೋರಿಲ್ಲ. ಅವ್ರ ಪಪ್ಪ ಏನು ಬೇಕಂತ ಕೇಳಂತಂದ್ರೆ ಡೈರೆಕ್ಟ್ ಹೋಗ್ತಾಳು, ಮ್ಯಾಗಿಗೆ ಹೋಗ್ತಾಳು, ಡೈರೆಕ್ಟ್ ಹೋಗ್ತಾಳು, ಪಿಜ್ಜಾ ಬರ್ಗರ್ ಇದಕ್ಕೆ ಹೊಂಟಾಳು. ಹಿಂಗಾಗಿ ಹೆಲ್ದಿ ಇದು ತಿನ್ನು, ಇಂಥದ್ದೆಲ್ಲ ಬೇಡ ಅಂತ ನಂತಲಿ ಅಂದ್ರೆ ಒಂದೇನೋ ಸಮೋಸ ತಂದು ತಿಂದ್ರಿ. ಅಲ್ಕೊಂಡು ಮುಂದೆ ಕೊಡಲ್ಲ, ಅವ್ನು ಅಟ್ಟು ಕೂಡ ಕೂಡಿಸ್ಕೊಡಲ್ಲ. चार लोग पकड़ो उसको, हाथ में पकड़ना. चलो 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 आगे बढ़ो. चलो हाँ सीधा चलो. वही फ्लैट है देखो. ಈವ್ನಿಂಗ್ 4 ಗಂಟೆಗೆ ಫ್ಲೈಟ್ ಐತ್ರಿ. ಫ್ಲೈಟ್ ಬಂದು ನಿಂತಿತ್ತು. ಫ್ಲೈಟಿಗೆ ಹೊಂಟಿದ್ದು ನೋಡ್ರಿ. ಈಗ ಅವ್ರು ಎಷ್ಟು ಎಕ್ಸೈಟ್ಮೆಂಟ್ ಅದಾರ ನೋಡ್ರಿ ನನ್ನ ಮಕ್ಕಳು ಖುಷಿನ ನಮ್ಮ ಖುಷಿ ರೀ. ಸಣ್ಣ ಖುಷಿ ಒಳಗೆ ಎಷ್ಟು ಇಷ್ಟಪಡ್ತಿರ್ತಾರ ಅವ್ರು, ಎಷ್ಟು ಖುಷಿ ಪಡ್ತಿರ್ತಾರೋ. ಹಿಂಗಾಗಿ ಅವ್ರ ಖುಷಿ ನೋಡಿ ನನಗಂತೂ ಫುಲ್ ಖುಷಿ ಆಯ್ತು ರೀ. ಸೊ ಎಕ್ಸೈಟ್ಮೆಂಟ್ ಒಳಗಿದ್ರು ಒಟ್ಟಿನಲ್ಲಿ ಮಕ್ಕಳು ನೋಡಲ್ಲಿ. ನಾನು ಏನು ತಗೊಂಡ और चलो पीछे चलो. आपका निकटतम द्वार आपके पीछे ही हो सकता है. कैबिन में अंधेरा की स्थिति में ये एग्जिट ಏನಿತ್ತು ಓಯ್ ಫುಲ್ ಮೇಲೆ ಹೋದಿಂದ ಒಂದು ವ್ಯೂಸ್ ನೋಡ್ರಿ, ವಿಡಿಯೋ ಮಾಡಿದ್ನಿ. ಹೆವಿ ಬಿಸಿಲು ಬೇರೆ ಇತ್ತು, ಹಿಂಗಾಗಿ ಎಷ್ಟು ಕ್ಲಿಯರ್ ಆಗಿ ಕಾಣತೈತೆ ನೋಡ್ರಿ ಮೂವ್ ಆಗೋದ. The next day. ಆ್ಯಕ್ಚುಲಿ 2 ವರ್ಷ ನಾವು ಊರಿಗೆ ಬಂದಿರಲಿಲ್ಲ. ಹಿಂಗಾಗಿ ಸರ್ಪ್ರೈಸ್ ಕೊಟ್ರಾತಂತ ನಾವಂದ್ರೆ ನಮ್ಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟಿಲ್ಲ ನಮ್ಮ ತಂಗಿ. ಯಾಕಂದ್ರೆ ವೆಲ್ಕಮ್ ಮಾಡೋಕ್ಕಂತೇಳಿ ಅಡ್ವಾನ್ಸನ್ನ ನೈಟ್ ಬಂದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಟ್ಟಿಡ್ರಿ. ಯಾಕಂದ್ರೆ ಸ್ಟೇಟಸ್ ಬೇರೆ ಇಟ್ಟಿದ್ದು ನಾವು ಬ್ಯಾಕ್ ಟು ಕರ್ನಾಟಕ ಅಂತ. ಅದೊಂದು ರೀಸನ್ಗೆ ಬಂದು ನೈಟನ್ನೆಲ್ಲ ಪ್ರಿಪ್ರೇಷನ್ ಮಾಡಿ ನಮ್ಮನ್ನು ವೆಲ್ಕಮ್ ಮಾಡಿ ನೋಡ್ರಿ. ನಮಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ಏನೋ ನಮ್ಮ ಮನೆಯವರು ನಮಗೋಸ್ಕರ ವೆಲ್ಕಮ್ ಮಾಡತ್ತಾರ ಅಂತಂದ್ರೆ ಇಷ್ಟು ದಿನ 2 ವರ್ಷ ಮೆಹನತ್ ಕೊಟ್ಟು ಅಲ್ಲಿ ಇದ್ದಿದ್ದಕ್ಕೂ ನನ್ನ ಹಸ್ಬೆಂಡ್ಗಾಗಲಿ ನಮಗಾಗಲಿ
ಫುಲ್ ಖುಷಿ ಆಯ್ತು ರೀ. ಮತ್ತು ಫ್ಯಾಮ್ಲಿ ಜೊತೆ ನಾವು ಸೇರಿದ್ವು ಅಂತೇಳಿ. ಕ್ಲಾಸ್ ಹಾಕ್ರೆ ಆಟ ಬರಬೇಡ್ರಿ. ಇವ ನಮ್ಮ ತಮ್ಮ ರೀ, ಅಂದರೆ ನಮ್ಮ ಅಂಟಿ ಮಗ ರೀ. ಹೀಗಾಗಿ ನನ್ನ ತಮ್ಮನಕ್ಕಿಂತ ಹೆಚ್ಚು ಇದೆ ಪಾಪ. ನಮ್ಮ ಅಕ್ಕ ಬರತ್ತಂತೇಳಿ ನಮ್ಮ ತಂಗಿ ಜೋಡಿ ಕೂಡಿ ಎಲ್ಲ ಪ್ರಿಪ್ರೇಷನ್ ತಾನು ಮಾಡಿತ್ತು. ಹೀಗಾಗಿ ಅವರಿಬ್ಬರಿಗೂ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ, ಯಾಕಂದ್ರೆ ಅಷ್ಟು ಖುಷಿ ಆಯ್ತು ನಮ್ಗೆ ಅವರಿಬ್ಬರನ್ನು ನೋಡಿ, ಅವ್ರು ಮಾಡಿದ ಪ್ರಿಪ್ರೇಷನ್ ನೋಡಿ. ಯಾಕಂದರೆ ಅದಕ್ಕೆ ಹೇಳೋದ್ರಿ, ಅಕ್ಕ ತಂಗಿ ಅಣ್ಣ ತಮ್ಮ ಇರ್ಬೇಕಂತೇಳಿ. ಒಬ್ಬೊಬ್ಬರೇ ಇದ್ದರೆ ಈ ಥರ ಖುಷಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮ ಎಷ್ಟು ಇರ್ತಾರೋ ಅಷ್ಟು ನಾವು ಎಂಜಾಯ್ ಮಾಡ್ಬೋದು. ಅಂದ್ರೆ ನನಗಂತೂ ಆ ವಿಷಯದೊಳಗೆ ನಾ ಲಕ್ಕಿ ರೀ. ಯಾಕಂದ್ರೆ ನನಗೆ ಕೂಡು ಕುಟುಂಬ ತುಂಬ ಕುಟುಂಬ ಐತ್ರಿ. ಹೀಗಾಗಿ ಇದನ್ನೆಲ್ಲ ನೋಡಿ ನಿಮಗೆಲ್ಲ ಏನು ಅನ್ಸತೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಏನು ನಾವು ಭಾಳ ದಿನಕ್ಕೆ ಬಂದಿದ್ದಕ್ಕೆ ಈ ಥರ ಪಾರ್ಟಿ ಮಾಡತ್ತಾರೋ ಇಲ್ಲ ನಮ್ದು ರಿಟೈರ್ಮೆಂಟನ ಆಯ್ತನೋ ಅಂಥೇಳಿ ನಿಮ್ಗೆ ಡೌಟ್ ಇದ್ರೆ ಏನಿದ್ರು ಕಮೆಂಟ್ ಮಾಡಿರಿ. ರಿಟೈರ್ಮೆಂಟ್ ಇರ್ಬೋದಾ ಇಲ್ಲ ಪೋಸ್ಟಿಂಗ್ ಇರ್ಬೋದಾ ಅಂತ ನೋಡೋಣ್ರಿ. ಯಾರ್ಯಾರು ಏನೇನು ಗೆಸ್ ಮಾಡ್ತೀರಂತ. ನೋಡ್ರಿ ಸರಿ ಮುಚ್ಕೊಂಡ್ ಬಿಡ್ರಿ. ಮತ್ತು ನಾವು ಬಂದು 2 ದಿನಕ್ಕಂದ್ರೆ ನಮ್ಮ ಪಾರ್ಸಲ್ಸ್ ಎಲ್ಲ ಬಂದು ರೀ, ಬಾಕ್ಸ್ಗಳ. ಅಂದ್ರೆ ಕರೆಕ್ಟ್ 1 ವಾರಕ್ಕಂದ್ರೆ ಬಂದು ನೋಡ್ರಿ. ಅಲ್ಲಿಂದ ಬಿಡಬೇಕಾದ್ರೆ 1 ವಾರ 2 ದಿನ ಮುಂಚೆ ಹಾಕಿದ್ದು. ಆಮೇಲೆ ನಾವು 2 ದಿನ ಬಿಟ್ಟು ಬಂದಿದ್ದು. ಬರೋಕೆ 2 ದಿನ ಆತ್ರಿ. ಆಮೇಲೆ ಬಂದು 2 ದಿನಕ್ಕೆ ಅಂದರೆ ಹೆಚ್ಚು ಕಡಿಮೆ 1 ವಾರಕ್ಕಂದ್ರೆ ಬಂದು ರೀಚ್ ಆದ ನೋಡ್ರಿ ನಮ್ಮ ಬಾಕ್ಸ್ ಎಲ್ಲ ಪಾರ್ಸಲ್ ಹಾಕಿದ್ದು. ಪಾರ್ಸಲ್ ಇಳ್ಸಾಕ ಇದರಿಂದ ಯು ಪಿ ಡಿಪೆಂಡ್ಸ್. ಪಾರ್ಸಲ್ ಹಾಕಿ
ಯು ಪಿಯಿಂದ ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದ ಸೆಟ್ ಅದು ನೋಡ್ರಿ. ಇನ್ನು ಇವೆಲ್ಲ ಸಾಮಾನುಗಳು ಸೆಟ್ ಮಾಡ್ಬೇಕಂದ್ರೆ ಒಂದು ವಾರ ಹೋಗ್ತೈತೆ ನಮ್ಗೆ. ಈ ಲಾಗ ಇಷ್ಟಿತ್ತು ನೋಡ್ರಿ. ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಇಲ್ಲಿಂದ ಈ ಲಾಗ್ನ ಎಂಡ್ ಮಾಡ್ಬೇಕು ಅನ್ಕೊಂಡೇನಿ ರೀ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತಷ್ಟು ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಟಾಟಾ, ಬಾಯ್ ಬಾಯ್.